ಮಹಾಸತಿ ಹಾಗೂ ಶಂಭುಲಿಂಗೇಶ್ವರನನ್ನ ಸ್ಮರಿಸುತ್ತಾ ಇವತ್ತು ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕಾ ಪಂಚಾಯತ್ ಸಿದ್ದಾಪುರ ಇವುಗಳ ನೇತೃತ್ವದಲ್ಲಿ ನಮ್ಮ ಒಂದು ಶಾಲೆಯಲ್ಲಿ 21/12/2024ರಿಂದ 24/12/2024ರವರೆಗೆ ಸಮಗ್ರ ಕರ್ನಾಟಕದ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯು ನಡೆದಿತ್ತು. ಇದೊಂದು ವಿಶೇಷ. ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನೋದು ಒಂದು ವಿನೂತನವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರ ಕೊಡುವಂತಹ ಸೌಲಭ್ಯಗಳು, ಅನುದಾನವನ್ನ ಒಂದು ಯಾವ ರೀತಿ ಗುಣಾತ್ಮಕವಾಗಿ ಬಳಸ್ಕೊಂಡು ಅದನ್ನ ಶಾಲೆಯ ಅಭಿವೃದ್ಧಿಯಲ್ಲಿ ಬಳಸ್ಕೊಳ್ತಿದ್ದಾರೆ ಅನ್ನೋದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಒಂದು ಈ ಸಭೆ. ಈ ಸಭೆಗೆ ಏನಾಗಿತ್ತು ಅಂತಂದ್ರೆ 3 ದಿನಗಳಿಂದ ಶಾಲೆಯ ಶಿಕ್ಷಕರಿಂದ, ವಿದ್ಯಾರ್ಥಿಗಳಿಂದ, ಪಾಲಕರಿಂದ, ಪೋಷಕರಿಂದ ಮಾಹಿತಿಯನ್ನ ಪಡೆದು ಅದನ್ನ ಇವತ್ತು ಏನಿದೆ ಅದರ ಸಾಧಕ ಬಾಧಕಗಳನ್ನ ತಮ್ಮ ಮುಂದೆ ಚರ್ಚೆ ಮಾಡುವಂತಹ ಒಂದು ಸಭೆ ಇದಾಗಿದೆ. ಈ ಒಂದು ಸಭೆಗೆ ನಮ್ಮ ನೆಚ್ಚಿನ ಸರ್ KK ಗಣಪತಿ ಸರ್ ಇವರು ತಾಲೂಕಾ ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಗಳು, ಅವರು ಆಗಮಿಸಿದ್ದಾರೆ ನೋಡಲ್ ಅಧಿಕಾರಿಗಳಿಗಾಗಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಈ ಒಂದು ಸಭೆಗೆ ಅಧ್ಯಕ್ಷರಾಗಿ ನಮ್ಮ ಶಾಲೆ STMC ಅಧ್ಯಕ್ಷ ಆದಂತಹ ಶ್ರೀಯುತ ರಾಮಚಂದ್ರ ಮರಾಠಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಶಾಲೆಯಲ್ಲಿ ಇರುವಂತಹ ಸೌಲಭ್ಯಗಳು, ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬಂದಿತ್ತು ಅವುಗಳ ಪೂರ್ತಿ ಚರ್ಚೆ ವಿಚರ್ಚೆಯನ್ನ ಮಾಡಿ ಅವುಗಳ ಒಂದು ವರದಿಯನ್ನು ಸಿದ್ಧಪಡಿಸಿ ನಮ್ಮ ಜೊತೆಗೆ ಅವರು ಮೇನ್ ಆಗಿ ಇರುವಂತಹ ಸರ್ ನಾಗರಾಜ್ ಹೆಗಡೆ ಸರ್ ಅವರು ಸಾಮಾಜಿಕ ಪರಿಶೋಧನೆ ತಾಲೂಕಾ ವ್ಯವಸ್ಥಾಪಕರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ನಮ್ಮ ಶಿರ್ಗುಣಿ ಕ್ಲಸ್ಟರ್ನ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆದಂತಹ ಶ್ರೀಯುತ ನಾಗರಾಜ್ ನಾಯ್ಕ್ ಸರ್ ಅವರು ನಮ್ಮ ಮುಂದೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಶ್ರೀಮತಿ ಶಶಿಕಲಾ ಮರಾಠಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ನಮ್ಮ ನಿಲುಕುಂದ ಪಂಚಾಯತ್ದ ಅಧ್ಯಕ್ಷರು ರಾಜಾರಾಮ್ ಹೆಗಡೆ ಸರ್ ಅವರು ನಮ್ಮ ಒಂದು ವಾರ್ಡ್ನ ಸದಸ್ಯರು ಕೂಡ ಹೌದು. ಅವರು ಇನ್ನು ಕೆಲವೇ ನಿಮಿಷದಲ್ಲಿ ಬರ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಕಳೆದ 3 ದಿನಗಳಿಂದ ನಡೆದಂತಹ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಸರ್ ಜೊತೆಗಿದ್ದು ನಮ್ಗೆ ಸಹಾಯವನ್ನು ಮಾಡಿದಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಸಾಮಾಜಿಕ ಲೆಕ್ಕ ಪರಿಶೋಧನೆ ಅವರಿಗೆ ನಾಗರಾಜ್ ದೇವಾಡಿಗ ಸರ್ ಅವರಿಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಸಭೆಗೆ ಆಶಾ ಕಾರ್ಯಕರ್ತರಾದಂತಹ ಶ್ರೀಮತಿ ಸುವರ್ಣ ಹೆಗಡೆ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಪಕ್ಕದ ಅಂಗನವಾಡಿ ಶಿಕ್ಷಕರಾದಂತಹ ಶ್ರೀಮತಿ ಆಶಾ ಭಟ್ರವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ, ಸುಸ್ವಾಗತ.
ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಎಲ್ಲ SDMC ಸದಸ್ಯರುಗಳಿಗೆ, ಪಾಲಕ ಪೋಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಇಲಾಖೆಯಿಂದ ಬರುವಂತಹ ಅನುದಾನ ಮತ್ತು ಯಾವುದೇ ಸೌಲಭ್ಯಗಳ ಫಲಾನುಭವಿಗಳು ನಮ್ಮ ಮಕ್ಕಳು, ಅವರು ಕೂಡ ಪ್ರಸ್ತುತ ಈ ಒಂದು ಸಭೆಗೆ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಟೀಚರ್ ಕೂಡ ಇದ್ದಾರೆ, ಟೀಚರ್, ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅಂಗನವಾಡಿ ನಮ್ಮ ಅಡುಗೆಯವರು ಕೂಡ ಕಮಲಾ ಮರಾಠಿ ಅವರು ಇದ್ದಾರೆ. ಅವ್ರು ನಮ್ಗೆ ಪರೋಕ್ಷವಾಗಿ ನಮ್ಗೆ ಸಹಾಯವನ್ನು ಮಾಡ್ತಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ವಾಗತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಮಮತಾ ಮೇಡಮ್ ಅವರಿಗೂ ಸಹಿತ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ದೀಪಜ್ಯೋತಿ ಜಗಜ್ಯೋತಿ ದೀಪಜ್ಯೋತಿ ಜನಾರ್ದನಃ ದೀಪೋ ಹರತು ಮೇ ಪಾಪಂ ಜಗಜ್ಯೋತಿ ನಮೋಸ್ತುತೆ. ದೀಪ ಒಂದು ಅಜ್ಞಾನವನ್ನ ಕಳೆಯುವಂತಹ ಒಂದು ಬೆಳಕನ್ನು ಸೂಚಿಸುವಂತಹ ಸಂಕೇತ. ಸುಜ್ಞಾನ ಸುಪ್ರಭೆಯಾದಂತಹ ದೀಪ ಮಾತೆಯನ್ನ ನಮ್ಮ ನಡುವೆ ಒಂದು ಆಹ್ವಾನಿಸುವಂತಹ ಸಮಯ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ದೀಪ ಪ್ರಜ್ವಲನೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ನಾಗರಾಜ್ ಹೆಗಡೆ ಸರ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ 2023-24 ಸಾಲಿನ ನಾವು ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಂದು ಸಾಮಾಜಿಕ ಪರಿಶೋಧನಾ ಒಂದು ಶಾಲಾ ಸಭೆಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಯಲ್ಲಿ ವೇದಿಕೆಯಲ್ಲಿ ಇರುವಂಥ ಸಭಾ ಅಧ್ಯಕ್ಷಸ್ಥಾನ ವಹಿಸಿರುವಂತಹ ಪದಾಧಿಕಾರಿಯಾಗಿ DCM ಇಲಾಖೆಯ KK ಗಣಪತಿ ಸರ್ ಅವರೇ ಮತ್ತು SMC ಅವರ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಬಂದಂಥ CP ಸರ್ ಅವರೇ ಮತ್ತು ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಶಿಕ್ಷಕರೇ ಹಾಗೂ ಎಲ್ಲ ಪಾಲಕ ಪೋಷಕರೇ, ಸಮುದಾಯದವರೇ, ಉರ್ದು ಮಕ್ಕಳೇ ಹಾಗೂ ಅಂಗನವಾಡಿಯ ಎಲ್ಲ ಸಿಬ್ಬಂದಿ ಹಾಗೂ ಮತ್ತು ಮಕ್ಕಳೇ, ಇವತ್ತು ನಾವೇನಿದೆ 2022-23 ಸಾಲಿಂದು ನಾವೇನಿದೆ ಒಂದು ಸಾಮಾಜಿಕ ಪರಿಶೀಲನಾ ಒಂದು ಶಾಲಾ ಸಭೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ತಮ್ಮೆಲ್ಲರೂ ಗೊತ್ತಿರ್ಬೋದು, ಸಾಮಾಜಿಕ ಪರಿಶೋಧನಾ ಈ ಒಂದು ಪರಿಕಲ್ಪನೆ ಯಾವುದೇ ಥರ ಇದೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಈ ಥರ ಕೆಲವು ನಾವೇನಿದೆ ಬೇರೆ ಬೇರೆ ಇಲಾಖೆಗಳದ್ದು ಸಾಮಾಜಿಕ ಪರಿಶೋಧನೆ ಈಗಾಗಲೇ ಮಾಡ್ತಾ ಇದ್ದೀವಿ. ಕೆಲವು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ಕಾಮಗಾರಿ ಅನುಷ್ಠಾನ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ತಾಲೂಕು ಪಂಚಾಯತ್ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು, ಅಥವಾ ಇಲಾಖೆಗಳಿರ್ಬೋದು. ಹಾಗೂ ನಂತರ ಈಗ ಒಂದು 2 ವರ್ಷದಿಂದ ಹಿಂದೆ ನಾವು ಮಧ್ಯಾಹ್ನ ಬಿಸಿ ಊಟ ಇದೊಂದು ಶಾಲೆಗಳದ್ದು ಏನು ಉಂಟಲ್ಲ, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ, ಅದು ಕೂಡ ನಾವು ಸ್ಟಾರ್ಟ್ ಮಾಡಲಾಗಿದೆ. ಈಗ ಈ ವರ್ಷದಿಂದ ಹೊಸದಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಶಾಲಾ ಸಾಮಾಜಿಕ ಪರಿಶೋಧನೆ ಕೂಡ ಕಡ್ಡಾಯವಾಗಿ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಶಾಲೆಗಳನ್ನು ಕಂಪಲ್ಸರಿಯಾಗಿ ನಾವು ಪರಿಶೋಧನೆ ಮೂಲಕ ವರದಿಯನ್ನು ಸರ್ಕಾರ ಸಲ್ಲಿಸಬೇಕಾಗಿದೆ. ಅದನ್ನೇನಿದೆ ಈಗ ಈ ಒಂದು ವರ್ಷದಲ್ಲಿ 20% ಶಾಲೆಗಳು ನಾವು ಆಯ್ಕೆ ಮಾಡಿಕೊಂಡಿದ್ದು, ಅದರಲ್ಲಿ ಈಗ 46 ಶಾಲೆಗಳು ನಮ್ಮ ಒಂದು ಸಿದ್ದಾಪುರ ತಾಲೂಕಿಗೆ ಬಂದಿದೆ. ಅದರಲ್ಲಿ 3 ಮಧ್ಯಾಹ್ನ ಬಿಸಿ ಊಟ ಮತ್ತು ಉಳಿದಂಥದ್ದು 46 ಶಾಲೆ, ಅಥವಾ 46 ಶಾಲೆಯಲ್ಲಿ 3 ಶಾಲೆ ಬಂದಿದೆ. ಇದು ಸಮಗ್ರ ಶಿಕ್ಷಣಕ್ಕೆ ಈಗಾಗಲೇ ತಮ್ಮದು 26ನೇ ಶಾಲೆ ಅಂತ ಹೇಳ್ಬೋದು. 50% ಮೇಲ್ಗಡೆ ಮುಗಿದಿದೆ. ನೆಕ್ಸ್ಟ್ ಅವರಿಗೆ ಮತ್ತೆ 20% ಬರುತ್ತೆ. ಈ ಥರ 2029 ಎಲ್ಲ ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನ ಬಿಸಿ ಊಟ ಯೋಜನೆ ಸಂಬಂಧಪಟ್ಟ ಸಾಮಾಜಿಕ ವರದಿ ಸರ್ಕಾರ ಸಲ್ಲಿಸಬೇಕು.
ಇಲ್ಲಿ ಏನಿದೆ ಅಂದರೆ ಈ ಬೇರೆ ಇದು ಒಂದು ಅಡಿಟ್ ಥರನೇ ಇರುತ್ತೆ. ಆದರೆ ಈ ಬೇರೆ ಅಡಿಟ್ಗಳಿಗೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಏನಾಗುತ್ತೆ, ಬೇರೆ ಅಡಿಟ್ಗಳಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಇಲಾಖೆಗಳಿಗೆ ಬರ್ತಾರೆ ಅಥವಾ ಶಾಲೆಗಳಿಗೆ ಬರ್ತಾರೆ, ಅವರು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ, ಮಾಡಿಬಿಟ್ಟು ಒಂದು ವರದಿ ಕೊಡ್ತಾರೆ, ಸಿಗ್ನೇಚರ್ ಮಾಡಿಸಿಂದ ಮಾಡಿ ಒಂದು ವರದಿ ಕೊಡುವಂಥದ್ದು. ಅಂದರೆ ಅಲ್ಲಿ ಒಂದು ಇರುವಂಥ ಸಿಬ್ಬಂದಿಗಳಿಗೆ ಅವರಿಗೆ ಮಾತ್ರ ವಿಷಯ ಗೊತ್ತಿರ್ತದೆ ಅಥವಾ ಒಂದು ಸಂಬಂಧಪಟ್ಟ ಬಾಡಿ ಗೊತ್ತಿರ್ಬೋದು. ಆದರೆ ಪಬ್ಲಿಕ್ಕಿಗೆ ಅದಕ್ಕೆ ಯಾವುದೇ ಸಂಬಂಧ ಇರಲ್ಲ, ಆ ಥರ ಇರುತ್ತೆ. ಅದು ಇಲ್ಲಿ ಹಾಗಲ್ಲ. ಸಾಮಾಜಿಕ ಪರಿಸರ ಅಂದ ತಕ್ಷಣ ಒಂದು ಸಮುದಾಯವನ್ನು ನಾವು ಸೇರಿಸ್ಕೊಂಡು ಅವ್ರ ಜೊತೆ ನಾವೇನಿದೆ ಸರ್ಕಾರದಿಂದ ಬರುವಂಥ ಅನುದಾನಗಳಿರ್ಬೋದು ಅಥವಾ ಬಂದಂಥ ಅನುದಾನಗಳನ್ನು ಅನುಷ್ಠಾನ ಮಾಡಿದಲ್ಲಿ ಏನಾದರೂ ಸಂಬಂಧಪಟ್ಟಂತೆ ವಿಷಯಗಳಿರ್ಬೋದು, ಅದನ್ನು ನಾವು ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅದು ಒಂದು ಫೈನಲ್ ತೀರ್ಮಾನಕ್ಕೆ ಬಂದ್ಬಿಟ್ಟು ನಾವು ಸರ್ಕಾರಕ್ಕೆ ಕೊಡುವಂಥದ್ದು. ಇಲ್ಲಿ ಏನಿದೆ, ಈ ಯೋಜನೆಯಲ್ಲೂ ಮಧ್ಯಾಹ್ನ ಬಿಸಿ ಊಟ ಅಥವಾ ಇದು ಮಧ್ಯಾಹ್ನ ಬೆಳಿಗ್ಗೆ ಹಾಲು ಕೊಡುವಂಥದ್ದು ಮಕ್ಕಳಿಗೆ ಅಥವಾ ಮೊಟ್ಟೆ ಕೊಡುವಂಥದ್ದು ಇರ್ಬೋದು, ಮತ್ತು ಈ ಸಮವಸ್ತ್ರ ಕೊಡುವಂಥದ್ದು ಇರ್ಬೋದು, ಪಠ್ಯಪುಸ್ತಕ ಮತ್ತು ಸೂಸಾಕ್ಷರ ಇರಲಿ ಅಥವಾ ಶಿಕ್ಷಣ ಸಂಬಂಧಪಟ್ಟಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿರಲಿ ಸರ್ಕಾರದಿಂದ ಬರುವಂಥ ಅನುದಾನಗಳು ಈ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಹೇಗೆ ಅದು ಅನುಷ್ಠಾನ ಆಗಿದೆ, ಅಲ್ಲಿ ಏನಾದರೂ ಲೋಪದೋಷಗಳು ಉಂಟಾ ಹೇಗೆ ಅಥವಾ ಇನ್ನೂ ಅದರ ಹೆಚ್ಚಿಗೆ ಪ್ರಗತಿ